ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಪ್ರತಿ ಬಾರಿಯೂ ಕೂಡ ನಾಡ ಹಬ್ಬ, ವಿಶ್ವವಿಖ್ಯಾತ ದಸರಾ ಹಬ್ಬ ಬಂದೇ ಬರುತ್ತೆ. ಆದರೆ ಈ ಬಾರಿ ದಸರಾ ಹಬ್ಬ ಹಲವು ವಿಶೇಷಗಳಿಂದ ಕೂಡ್ತಾ ಇರುವಂತದ್ದು. ಮೊದಲನೇದಾಗಿ 11 ದಿನ ಈ ಬಾರಿ ದಸರಾ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಈ ಬಾರಿ ದಸರಾ ಉದ್ಘಾಟನೆಯನ್ನ ಯಾರು ಮಾಡ್ತಾರೆ ಅನ್ನೋದೇ ಕುತೂಹಲಕಾರಿಯಾಗಿರುವಂತಹ ಅಂಶ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತ ಗಣ್ಯಾತಿ ಗಣ್ಯರು ಈಗಾಗಲೇ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ, ಸಿದ್ಧಗಂಗಾ ಶ್ರೀಗಳ ಆದಿಯಾಗಿ, ಬಾಲಗಂಗಾಧರನಾಥ ಸ್ವಾಮೀಜಿ ಆದಿಯಾಗಿ, ಸಾಹಿತಿಗಳು ಹಾಗೂ ಕೃಷಿಕರು ಸಮೇತವಾಗಿ ಮೈಸೂರಿನ ದಸರಾವನ್ನ ಉದ್ಘಾಟನೆ ಮಾಡಿರುವಂತದ್ದು. ಕಳೆದ 2 ವರ್ಷಗಳಲ್ಲಿ ನೋಡೋದಾದ್ರೆ ಕಳೆದ 3ನೇ ವರ್ಷ ದ್ರೌಪದಿ ಮುರ್ಮು ಅವರು ಮೈಸೂರಿನ ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಬಳಿಕ ಹಂಸಲೇಖ ಅವರು ಮೈಸೂರಿನ ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಕಳೆದ ಬಾರಿ ಸಾಹಿತಿ ಹಂಪ ನಾಗರಾಜಯ್ಯ ಅವರು ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಸದ್ಯ ಇದೀಗ ಮೈಸೂರು ದಸರಾ ಉದ್ಘಾಟಕರ ಲಿಸ್ಟ್ ನಲ್ಲಿ 5 ಹೆಸರು ಚಾಲ್ತಿಯಲ್ಲಿದೆ. ಅದರಲ್ಲಿ 4 ಪ್ರಮುಖ ಹೆಸರುಗಳು ಸದ್ಯಕ್ಕೆ ಈಗ ಓಡ್ತಾ ಇರುವಂತದ್ದು. ಮೊದಲನೇದಾಗಿ ಮೈಸೂರಿನ ಈ ಬಾರಿ ದಸರಾವನ್ನ ಏನು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಕ್ ಅವರು ಉದ್ಘಾಟನೆ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆಯಾಗಿ ಏನು ಖ್ಯಾತ ಕ್ರಿಕೆಟಿಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ರಾಹುಲ್ ದ್ರಾವಿಡ್ ಹಾಗೂ ಅನಿಲ್ ಕುಂಬ್ಳೆ ಅವರ ಹೆಸರುಗಳು ಸಹ ಮುಂಚೂಣಿಯಲ್ಲಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ದಸರಾವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಮಾಡಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜನ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ಜನರು ಮೈಸೂರಿಗೆ ಬರಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಇರುವಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ರಾಹುಲ್ ದ್ರಾವಿಡ್ ಅಥವಾ ಅನಿಲ್ ಕುಂಬ್ಳೆ ಅವರ ಕೈಯಲ್ಲಿ ದಸರಾವನ್ನ ಇನಾಗ್ರೇಟ್ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯೂ ಸಹ ಸರ್ಕಾರದಲ್ಲಿ ಇರುವಂತದ್ದು. ಮತ್ತೊಂದು ಕಡೆ ಏನು ರಂಗಭೂಮಿ ಕಲಾವಿದೆ ಆಗಿರ್ಬೋದು ಜಯಶ್ರೀ ಅವರೇನಿದ್ದಾರೆ, ಅವರ ಕೈಯಿಂದಲೂ ಕೂಡ ಈ ಬಾರಿಯ ದಸರಾ ಉದ್ಘಾಟನೆ ಮಾಡಿಸಬಹುದಾ ಅನ್ನುವ ನಿಟ್ಟಿನಲ್ಲಿ ಚಿಂತನೆಗಳು ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಈಗಾಗಲೇ ಏನು ಮಾಜಿ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಪುಷ್ಪಾ ಅಮರನಾಥ್ ಅವರು ಮಹಿಳೆಯರಿಂದ ಈ ಬಾರಿ ದಸರಾವನ್ನ ಉದ್ಘಾಟನೆ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರುವಂತದ್ದು. ಮಹಿಳೆಯರ ಲಿಸ್ಟ್ ಅನ್ನ ನೋಡೋದಾದ್ರೆ ಬಾನು ಮುಸ್ತಕ್ ಇರ್ಬೋದು ಅಥವಾ ಬಿ ಜಯಶ್ರೀ ಅವರು ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಮತ್ತೊಂದು ಕಡೆಗೆ ಏನು ಸುತ್ತೂರು ಶ್ರೀಗಳ ಹೆಸರು ಪ್ರತಿ ಬಾರಿಯೂ ಕೂಡ ದಸರಾ ಉದ್ಘಾಟಕರ ಹೆಸರಲ್ಲಿ ಮುಂಚೂಣಿಗೆ ಬರುತ್ತೆ. ಅದೇ ಕೊನೆ ಹಂತದಲ್ಲಿ ಕೈ ಬಿಟ್ಟು ಹೋಗ್ತಾ ಇರುವಂತದ್ದು. ಕಳೆದ ವರ್ಷವೂ ಸಹ ಸುತ್ತೂರು ಶ್ರೀಗಳ ಹೆಸರು ಮುನ್ನೆಲೆಗೆ ಬಂದಿತ್ತು, ಕೊನೆ ಹಂತದಲ್ಲಿ ಅವರ ಹೆಸರನ್ನ ಕೈ ಬಿಡಲಾಗಿತ್ತು. ಈ ಬಾರಿಯೂ ಕೂಡ ಸುತ್ತೂರು ಶ್ರೀಗಳ ಹೆಸರು ಕೂಡ ಈ 5 ಹೆಸರುಗಳಲ್ಲಿ ತಳುಕು ಹಾಕಿಕೊಂಡಿರುವಂತದ್ದು. ಒಂದು ಅಂತ ಅಂದ್ರೆ ಬಲ್ಲ ಮೂಲಗಳ ಪ್ರಕಾರ ಸುತ್ತೂರು ಶ್ರೀಗಳ ದಸರಾ ಉದ್ಘಾಟನೆಗೆ ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯು ಸಹ ಇರತಕ್ಕಂಥದ್ದು. ಯಾಕಂದ್ರೆ ನಾನು ಉದ್ಘಾಟನೆ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಅವರು ಆಡಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಆಗಾಗ ಚರ್ಚೆಯಲ್ಲಿ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಬಾರಿಯ ದಸರಾ 11 ದಿನಗಳು ನಡೆಯುತ್ತೆ. ಈ ಬಾರಿ ದಸರಾವನ್ನ ಯಾರು ಉದ್ಘಾಟನೆ ಮಾಡ್ತಾರೆ, ಸಿಎಂ ಸಿದ್ದರಾಮಯ್ಯನವರ ವಿವೇಚನೆಗೆ ಈಗ ಮೈಸೂರು ದಸರಾ ಹೈಕಮಿಟಿ ಪವರ್ ನ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಅಳೆದು ತೂಗಿ ಯಾರನ್ನ ಈ ಬಾರಿ ದಸರಾಗೆ ಆಯ್ಕೆ ಮಾಡ್ತಾರೆ, ಮಹಿಳೆಯರಲ್ಲಿ ಪ್ರಾಶಸ್ತ್ಯ ಅಂದ್ರೆ ಅವರನ್ನ ಆಯ್ಕೆ ಮಾಡಿದ್ರೆ ಬಾನು ಮುಸ್ತಕ್ಗೆ ಕೊಡ್ತಾರಾ ಅಥವಾ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಅವರಿಗೆ ಕೊಡ್ತಾರಾ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಕನ್ನಡಿಗರಾದ ಏನು ರಾಹುಲ್ ದ್ರಾವಿಡ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು ಅವರಿಗೆ ಕೊಡ್ತಾರೆ ಅಥವಾ ಈ ಬಾರಿ ಸುತ್ತೂರು ಶ್ರೀಗಳಿಗೆ ಏನಾದರೂ ಒತ್ತಡವನ್ನು ಹಾಕಿ ನೀವೇ ಉದ್ಘಾಟನೆಯನ್ನ ಮಾಡಿ ಅಂತ ಹೇಳಿ ಅವ್ರ ಕೈಲಿ ಮಾಡಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ.